ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ತುಲಾ ರಾಶಿಯ ಆಗಸ್ಟ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು? ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊಡ್ಡದಾದಂತಹ ತಿರುವುಗಳು ಬರುತ್ತೆ. ಹಾಗಾದರೆ ಆ ತಿರುವುಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ತುಲಾ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ತುಲಾ ರಾಶಿಯ ಆಗಸ್ಟ್ ತಿಂಗಳ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಭಾಗ್ಯಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಗ್ರಹ ಇರೋದ್ರಿಂದ ಈ ತುಲಾ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಯೋಗಗಳು ಭೋಗಗಳು ಶುರುವಾಗುತ್ತೆ. ಭಾಗ್ಯಸ್ಥಾನದಲ್ಲೇ ಗುರು ಮತ್ತು ಶುಕ್ರ ಎರಡೂ ಗ್ರಹ ನಿಮಗೆ ಭಾಗ್ಯವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಭೋಗಗಳನ್ನು ಯೋಗಗಳನ್ನು ಕೂಡ ಕೊಡ್ತಿದ್ದಾರೆ. ಅದರಲ್ಲೂ ಆಗಸ್ಟ್ ತಿಂಗಳು ನಿಮಗೆ ತುಂಬಾ ಅದೃಷ್ಟದಾಯಕವಾದಂತಹ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ವಿದೇಶ ವ್ಯಾಸಂಗ ಮಾಡುವಂತಹ ಯೋಗ ಅನ್ನೋದು ಈ ರಾಶಿಯವರಿಗೆ ಇರುತ್ತೆ. ವಿದ್ಯಾರ್ಥಿಗಳೇನಾದರೂ ವಿದೇಶಕ್ಕೆ ಹೋಗಿ ನಾನು ವಿದ್ಯಾಭ್ಯಾಸನ ಮಾಡಬೇಕು, ಹೈಯರ್ ಸ್ಟಡೀಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಆಗತ್ತೆ. ಇಲ್ಲ ಅಂದರೆ ನೀವೇನಾದರೂ ಇಲ್ಲೇ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ನಾನು ವಿದೇಶದಲ್ಲಿ ಹೋಗಿ ಜಾಬ್ ಮಾಡಬೇಕು ಅಂತ ಏನಾದರೂ ಆಸೆಗಳನ್ನ ಕನಸುಗಳನ್ನ ಕಟ್ಕೊಂಡಿದ್ರೆ ಅದು ಕೂಡ ಆಗತ್ತೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ತುಂಬ ಅಂದರೆ ತುಂಬಾ ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನೀವೇನಾದರೂ ಪ್ಲ್ಯಾನ್ಗಳನ್ನ ಇಟ್ಕೊಂಡಿದ್ರೆ ಅದನ್ನು ಸಕ್ಸಸ್ ಮಾಡ್ಕೊಳ್ಳಿ, ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಇನ್ನು ಧನಾಧಿಪತಿ ಮತ್ತು ಐಶ್ವರ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಅನ್ನೋದು ಆಗುತ್ತೆ. ಧನಾಧಿಪತಿ ಗುರು, ಐಶ್ವರ್ಯಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭವಾಗುತ್ತೆ. ನಿಮಗೇನಾದರೂ ಬರಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿ ಇದ್ದರೆ ಅದು ಬಂದು ನಿಮ್ಮ ಕೈ ಸೇರುತ್ತೆ. ಇಲ್ಲ ನೀವೇನಾದರೂ ಪಿತ್ರಾರ್ಜಿತ ಆಸ್ತಿನ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭವಿರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ಕೋರ್ಟು ಕಚೇರಿ ವಿಷಯಗಳಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆಸ್ತಿ ವಿಚಾರವಾಗಿ ಏನಾದರೂ ಕೋರ್ಟು ಕಚೇರಿ ವಿಷಯದಲ್ಲಿ ವಾದ ವಿವಾದಗಳು ನಡೀತಿದ್ರೆ ಅಥವಾ ಏನೇ ಒಂದು ಕೋರ್ಟು ಕಚೇರಿಯಲ್ಲಿ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಸಿಲ್ಕ್ ಹಾಕ್ಕೊಂಡಿದ್ರೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ನೀವು ಜಯ ಅನ್ನೋದನ್ನು ಪಡ್ಕೊಳ್ತೀರಾ. ಇನ್ನು ಉದ್ಯೋಗದಲ್ಲೂ ಕೂಡ ಜಯ ಮತ್ತು ಲಾಭ ಅನ್ನೋದು ಇರುತ್ತೆ. ನೀವು ಮಾಡುವಂತಹ ಕೆಲಸದ ಸ್ಥಳಗಳಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ನಿಮ್ಮ ಬಾಸ್ ನಿಮಗೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ವಹಿಸಿರಲಿ ಅಥವಾ ಏನಾದರೂ ಒಂದು ಕೆಲಸಗಳನ್ನ ಕೊಟ್ಟಿರಲಿ, ಆ ಕೆಲಸಗಳನ್ನ ನೀವು ಕರೆಕ್ಟಾಗಿ ಮಾಡೋ ಮುಖಾಂತರ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಇದರಿಂದ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆ ಇರುತ್ತೆ. ಇವಾಗ ನೀವು ಯಾವುದೋ ಒಂದು ಜಾಬ್ ಮಾಡ್ತಿರ್ತೀರಾ, ಅದರಿಂದ ಹೈಯರ್ ಪೊಸಿಷನ್ಗೆ ಹೋಗುವಂತಹ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ. ಇನ್ನು ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೂಡ ಆಗಬಹುದು. ನೀವೇನಾದ್ರೂ ಇಷ್ಟೆಲ್ಲ ಪ್ರಮೋಷನ್ನು ಸಿಗುತ್ತೆ, ಜೊತೆಗೆ ಉದ್ಯೋಗದಲ್ಲಿ ಸಕ್ಸಸ್ ಕೂಡ ಕಾಣೋದ್ರಿಂದ ಸಂಬಳ ಕೂಡ ಹೆಚ್ಚಾಗುತ್ತೆ. ಸಂಬಳ ಹೆಚ್ಚಾದರೆ ಆರ್ಥಿಕವಾಗಿಯೂ ಕೂಡ ನೀವು ಬಲಿಷ್ಠರಾಗಿರ್ತೀರಾ. ಸೂರ್ಯ ಮತ್ತು ಕೇತುವಿನಿಂದ ಆಧ್ಯಾತ್ಮಿಕವಾದಂತಹ ವಿಷಯದಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಸೂರ್ಯ ಮತ್ತು ಕೇತು ಗ್ರಹ ನಿಮಗೆ ಆಧ್ಯಾತ್ಮಿಕವಾಗಿ ದೈವ ಭಕ್ತಿ ಅನ್ನೋದನ್ನ ಹೆಚ್ಚಾಗಿ ಕೊಡ್ತಿದ್ದಾರೆ. ಹಾಗೆಯೇ ನಾವು ಹಾರ್ಡ್ ವರ್ಕ್ ಮಾಡಿದ್ರಷ್ಟೇ ಸಾಕಾಗಲ್ಲ, ಜೊತೆಗೆ ನಮ್ಮಲ್ಲಿ ಭಕ್ತಿ ಕೂಡ ಇರಬೇಕು. ಭಕ್ತಿ ಮತ್ತು ಹಾರ್ಡ್ ವರ್ಕ್ ಇದ್ದರೆ ಖಂಡಿತವಾಗಿಯೂ ಕೂಡ ಅಂಥ ಮನುಷ್ಯ ತುಂಬ ಎತ್ತರದ ಮಟ್ಟಕ್ಕೆ ಹೋಗ್ತಾನೆ. ತುಂಬ ಹಾರ್ಡ್ ವರ್ಕ್ ಮಾಡಿಕೊಂಡು ನಮ್ಮಲ್ಲಿ ಒಳ್ಳೆ ಶಾಂತ ರೀತಿಯಾದಂತಹ ಭಕ್ತಿ ಮಾರ್ಗನೇ ಇಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಎಲ್ಲಾದರೂ ಒಂದು ಕಡೆ ಎಡವ್ತಾರೆ. ಜೊತೆಗೆ ಗುರು ಇರೋದ್ರಿಂದ ಖಂಡಿತವಾಗಿಯೂ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವಾಗುತ್ತೆ. ಅದರಲ್ಲೂ ಆಧ್ಯಾತ್ಮಿಕ ವಿಷಯದಲ್ಲಿ ಜಯ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ.
ಇನ್ನು ಯಾರ್ಯಾರು ರಾಜಕೀಯದವರಿದ್ದೀರೋ ಅವ್ರಿಗೆ ಶುಭವಾಗುತ್ತೆ. ನೀವು ರಾಜಕೀಯದಲ್ಲಿ ತುಂಬ ಎತ್ತರದ ಮಟ್ಟಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡಿರ್ತೀರಾ. ಹಾಗೆ ರಾಜಕೀಯದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀರಾ. ಹಾಗೆಯೇ ಒಳ್ಳೊಳ್ಳೆ ಪೊಸಿಷನ್ಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ. ರಾಜಕೀಯದವರು ಯಾರ್ಯಾರಿದ್ದೀರೋ ತುಲಾರಾಶಿಯವರು, ಅವ್ರಿಗೆ ಖಂಡಿತವಾಗಿಯೂ ಕೂಡ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ, ಗೌರವ, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಕೂಡ ಸಿಗುತ್ತೆ. ಜೊತೆಗೆ ಸರ್ಕಾರಿ ಕೆಲಸಗಾರರಿಗೂ ಕೂಡ ಶುಭವಾದಂಥ ಮಾಸ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾರ್ಯಾರು ಗೌರ್ಮೆಂಟ್ ಕೆಲಸನ ಮಾಡ್ತಿದ್ದೀರೋ ಅಂಥವ್ರಿಗೂ ಕೂಡ ವಿಪರೀತವಾದಂಥ ಲಾಭ ಅನ್ನೋದು ಆಗುತ್ತೆ. ಗೌರ್ಮೆಂಟ್ ಕೆಲಸ ಮಾಡ್ತಿರೋರಿಗೆ ಏನಾದರೂ ನೀವು ಬೇರೆ ಕಡೆ ನೀವೇನಾದರೂ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೂ ಆಗುತ್ತೆ. ಬೇರೆ ಕಡೆ ಹೋಗಿ ನಾನು ಒಳ್ಳೆ ಸ್ಯಾಲ್ರಿ ತೊಗೊಂಡು ಪ್ರಮೋಷನ್ ತೊಗೊಂಡು ಜಾಬ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಈ ಸಮಯದಲ್ಲಿ ಆಗುತ್ತೆ. ಇನ್ನು ಶನಿಯಿಂದ ನಿಮ್ಮ ಶತ್ರುಗಳ ಸಂಹಾರವಾಗುತ್ತೆ. ನಿಮ್ಮ ಹಿತಶತ್ರುಗಳು, ಬಹಿರಂಗ ಶತ್ರುಗಳು ಯಾರ್ಯಾರಿದ್ದಾರೋ, ನಿಮ್ಮ ಜೊತೆಲೇ ಇದ್ದು ನಿಮಗೆ ಯಾರ್ಯಾರು ಮೋಸ ಮಾಡ್ತಿರ್ತಾರೋ, ಯಾರ್ಯಾರು ಅನ್ಯಾಯ ಮಾಡ್ತಿರ್ತಾರೋ ಅಂತಹ ಹಿತಶತ್ರುಗಳು, ಬಹಿರಂಗ ಶತ್ರುಗಳು ಎಲ್ಲರೂ ಕೂಡ ಅವರೇ ದೂರ ಆಗಿಬಿಡ್ತಾರೆ. ನೀವು ಅನ್ಕೋತಿರ್ತೀರ ಯಾವುದೋ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿಬಿಡ್ತಾರಲ್ಲಪ್ಪ ಅಂತ. ಆದರೆ ತಲೆ ಕೆಡಿಸ್ಕೊಬೇಡಿ, ಅವರು ನಿಮ್ಮ ಹಿತಶತ್ರುಗಳು, ಬಹಿರಂಗ ಶತ್ರುಗಳು. ಹಾಗಾಗಿ ಆ ಶತ್ರುಗಳು ನಿಮ್ಮಿಂದ ಅವರೇ ದೂರ ಆಗ್ತಿದ್ದಾರೆ. ಯಾರಾದರೂ ನಿಮ್ಮಿಂದ ದೂರ ಆಗ್ತಿದ್ದಾರೆ ಅಂದರೆ ಡೋಂಟ್ ವರಿ, ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತೆ. ಮದುವೆ ಆಗುವಂತಹ ಯೋಗ ಅನ್ನೋದು ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಇದೆ. ಗುರು ಭಾಗ್ಯಸ್ಥಾನದಲ್ಲಿರೋದ್ರಿಂದ, ಶುಕ್ರ ಕೂಡ ಲಾಭಸ್ಥಾನದಲ್ಲಿರೋದ್ರಿಂದ ಮದುವೆಗೆ ಯಾರ್ಯಾರು ಪ್ಲ್ಯಾನ್ ಮಾಡ್ತಿದ್ದೀರೋ ಅವ್ರಿಗೆ ಸಡನ್ ಆಗಿ ಮದುವೆ ಫಿಕ್ಸ್ ಆಗಿಬಿಡ್ಬೋದು. ನೀವು ಏನೋ ತುಂಬ ವರ್ಷಗಳಿಂದ ಹುಡುಗಿ ಅಥವಾ ಹುಡುಗನ ಹುಡುಕ್ತಿರ್ತೀರ, ಸಡನ್ ಆಗಿ ಫಿಕ್ಸ್ ಆಗಿಬಿಡುತ್ತೆ. ಅದೇ ಆಶ್ಚರ್ಯ, ಬೇಗ ಮದುವೆ ಆಗಿಬಿಡುತ್ತೆ. ಇನ್ನು ಸಂತಾನಕ್ಕಾಗಿ ಯಾರ್ಯಾರು ಅಪೇಕ್ಷೆ ಪಡ್ತಿದ್ದೀರೋ, ಸಂತಾನ ಬೇಕು ಅಂತ ಯಾರ್ಯಾರು ಪ್ಲ್ಯಾನ್ ಮಾಡ್ತಿದ್ದೀರೋ ಅಂಥವ್ರಿಗೂ ಕೂಡ ಸಂತಾನ ಭಾಗ್ಯ ಸಿಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದೇ ಇಲ್ಲ. ಇನ್ನು ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ಏನೇನು ಮಾಡ್ಕೋಬೇಕು ನೀವು ಅಂತ ಅಂದರೆ, ಬುಧ ಗ್ರಹ ನೀಚನಾಗಿದ್ದಾರೆ, ಹಾಗಾಗಿ ಸ್ವಲ್ಪ ತೊಂದರೆ ಇರುತ್ತೆ. ಆದರೆ ಡೋಂಟ್ ವರಿ, ತಲೆ ಕೆಡ್ಸ್ಕೊಳ್ಳುವಂಥದ್ದು ಏನೂ ಇಲ್ಲ. ರಾಹು ಕೂಡ ಗ್ರಹಗತಿಯಲ್ಲಿ ಸರಿಯಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಹಾಗೆಯೇ ನಿಮ್ಮ ಮಕ್ಕಳ ಬಗ್ಗೆ ನೀವು ನಿಗಾ ವಹಿಸಬೇಕು. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಮಕ್ಕಳ ಬಗ್ಗೆ ನೀವು ಗಮನ ಹರಿಸಬೇಕು. ಅವ್ರ ಆರೋಗ್ಯದಲ್ಲಿ, ಅವ್ರ ವಿದ್ಯಾಭ್ಯಾಸದಲ್ಲಿ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ನೀವು ಇಷ್ಟನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಯಾವುದೇ ತೊಂದರೆ ಇರೋದಿಲ್ಲ. ಇನ್ನು ಪರಿಹಾರ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ರಾಹುವಿನ ಆರಾಧನೆ ಮಾಡಿಕೊಂಡ್ರೆ ಸಾಕು, ನಿಮಗಿರುವಂತಹ ಕಷ್ಟಗಳು ಕಡಿಮೆ ಆಗುತ್ತೆ. ನೋಡಿದ್ರಲ್ಲ, ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಎಷ್ಟೆಲ್ಲ ಶುಭ ಫಲಗಳಿದೆ ಅಂತ. ನಿಮ್ಮದು ಕೂಡ ತುಲಾರಾಶಿನ? ಹಾಗಾದರೆ ಓಂ ರಾಹುವೇ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.